ಒಂದಡಿನೇ ಬಾಣಲೆ ಹಾಕಿ ಸಾಕು, ದೊಡ್ಡದೇನು ಬೇಡ, ಒಂದಡಿನೇ ಹಾಕಿ ಎತ್ತಾಕಿ. ಆ ಥರ ಪದ್ಧತಿ ನಾವೇನು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಎಲ್ಲರೂ ತೋಟವು ಚೆನ್ನಾಗ್ತಾ ಇದೆ. ಇವೆಲ್ಲ ನಮ್ದು ಅಡಿಕೆ ಪದ್ಧತಿಯಲ್ಲಿ ಇದೆ. ಇದುವರೆಗೂ ನಾವು ಗೊತ್ತಿದ್ದಲ್ಲ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ. ಇನ್ನು ಈ ದಿವಸಗಳಲ್ಲಿ ಈ 8,000 9,000 ಎಲ್ಲ ಅಡಿಕೆ ಇರಬೇಕಾದ್ರೆ, ಈಗ ನೋಡ್ರಿ ನೀವು ನಿಮ್ಮ ಅಕ್ಕಪಕ್ಕ ಯಾರೋ ಸೀಡ್ಸ್ ಬೆಳೆಯೋ ರೈತರು ಇರ್ತಾರೆ, ಯಾವುದೋ ಅವರೆಕಾಯಿ ಅದು ಇದು ಬೆಳೀತಾ ಇರ್ತಾರೆ. ಯಾವ ನೋಡಿದ್ರು ಕ್ಯಾನ್ ಇಟ್ಕೊಂಡಿರ್ತಾರೆ, ಯಾವ ನೋಡಿದ್ರು ಡ್ರಿಪ್ ಜೊತೆ ಇರ್ತಾರೆ, ಯಾವ ನೋಡಿದ್ರು ಕೆಲಸ ಮಾಡಿಸ್ತಾ ಇರ್ತಾರೆ. ಇನ್ಕಮ್ ಇಲ್ಲ. ಅವ್ರ ಏರಿಯಾದಲ್ಲಿ 1/4 ಎಕರೆ 1 ಎಕರೆ ಅರ್ಧ ಎಕರೆಗೆ ಅಷ್ಟು ಕಸರತ್ತು ಮಾಡ್ತಾರೆ. ಈಗ ನಾವೀಗ ನಿಮ್ದು ಎಷ್ಟೋ 3 ಎಕರೆ 4 ಎಕರೆ ತೋಟ ಇದ್ದು ನಾವು 20 ಲಕ್ಷ 25-30 ಲಕ್ಷ ದುಡಿಮೆ ಮಾಡ್ತೀವಿ ಅಂದರೆ ಅದನ್ನು ಎಕ್ಸ್ಟ್ರಾ ರಿಸ್ಕ್ ತಗೊಳ್ಳೋಕೆ ಬೇಕು. ಹಾಂ, ಹಂಗಿದ್ರೆ ನಾವು ಹೈಯೆಸ್ಟ್ ಇಳುವರಿನೂ ರೀಚ್ ಆಗ್ತೀವಿ, ಪ್ರತಿಯೊಂದು ಆಗ್ತೀವಿ. ಈಗ ನೀವು ಇದುವರೆಗೂ ನಿಮ್ಮ ತೋಟ ಏನು ನಾನು ಬಂದು ನೋಡಿಲ್ಲ ಮೊದಲು, ಬಟ್ ನೀವು ಪ್ರತಿಯೊಂದು ಗೊನೆ ಇದೈತಲ್ಲ, ಇದು ಈ ಗೊನೆ ತೆಗೆದು ನೀವು ಪಕ್ಕದ ತೋಟದ್ದು ಇದು ತೆಗೆದು ಒಂದು 100 ಅಡಿಕೆನ ಬಿಚ್ಚಿಟ್ರೆ ಮಿನಿಮಮ್ 20% ಜಾಸ್ತಿ ಇಳುವರಿ ಇದೆ ನಿಮ್ಮ ತೋಟದಲ್ಲಿ, ತೂಕದಲ್ಲಿ. ಕಾರಣ ಏನು ಅಂತ ಹೇಳಿದರೆ, ನೀವು ಅಡಿಕೆ ಪ್ರತಿಯೊಂದು ನೋಡಿ, ಒಂದು ಗೊನೆಯಲ್ಲಿ ಸಣ್ಣ ದೊಡ್ಡ ಇಲ್ಲ, ಸೈಜು ಒಂದೇ ಲೆಕ್ಕ ಆಯ್ತು. ಹಾಂ, ನೀವು ಬೇರೆ ಅಡಿಕೆ ತೋಟ ತಕ್ಕೊಂಡು ನೀವು ಸಿಪ್ಪಿ ಬಿಚ್ಚಿ, ಅದು ದಪ್ಪ ಇರುತ್ತೆ, ಇದು ಸ್ಮೂತ್ ಇರುತ್ತೆ. ಒಳಗಡೆ ಏನಿದೆಯಲ್ಲ ಪಲ್ಪ್ ಸೈಜ್ ಆಗಿರುತ್ತೆ ಅಡಿಕೆ. ಹಾಂ, ಅವಾಗ ನಿಮಗೆ ಎಕ್ಸಸ್ ಆಗಿ 20-25% ಇಳುವರಿ ಬಂದಿದೆ. ಏನೂ ಇಲ್ಲ, ಗಿಡದ ಆರೋಗ್ಯ ಸರಿಯಾಗಿ ಮೊದಲನೇ ವರ್ಷ ಒಂದು 10% ಬರಲಿ, ಅಥವಾ ಬಂದಷ್ಟೇ ಬರಲಿ, ಫಸ್ಟಿನ ವರ್ಷ ಆರೋಗ್ಯ ಸರಿಯಾಗಿರಲಿ, 2ನೇ ವರ್ಷದಿಂದ ಇಳುವರಿ ಬಂದೇ ಬರ್ತೈತೆ. ಯಾಕೆಂದ್ರೆ ನಾವು ಯಾವುದೋ ಸುಮ್ಮನೆ ಮಾಡ್ತಿಲ್ವಲ್ಲ, ಪ್ರತಿಯೊಂದು ಅದು ಸ್ಯಾಟಲೈಟ್ ಥ್ರೂ ರೆಡಿ ಮಾಡಿ ಮಾಡ್ತಾ ಇದೀವಿ. ಈಗ ಮಾಸ್ಟರ್ ಇದೆ, ಈಗ ಬೇಡ, ಈಗ ವಾತಾವರಣ ಇದೆ, ನೀವು ನೆಕ್ಸ್ಟ್ ವಾರದಿಂದ ಮಾಡ್ಬೋದು. ಮಣ್ಣು ಚೆಕ್ ಮಾಡಲಿಕ್ಕೆ ನಿಮಗೆ ಇದು ಬಂದಾಗ ಕಂಪ್ಲೀಟ್ ತೋರಿಸುತ್ತೆ ನಿಮ್ಮದು ಮೂಲೆ